2028ರ ವಿಧಾನಸಭಾ ಚುನಾವಣೆಯಲ್ಲಿ ಕುರುಬ ಸಮುದಾಯಕ್ಕೆ ಬಿಜೆಪಿಯಿಂದ 25 ಜನರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು, ಟಿಕೆಟ್ ಸಿಗಬೇಕು. ಈ ವಿಚಾರವನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಶರಣು ತಳಿಗೆರೆ ಅವರು ಮಾತನಾಡಿದ್ದಾರೆ. ಉತ್ತಮವಾದಂತಹ ಬೆಳವಣಿಗೆ, ಈ ಪ್ರಯತ್ನಗಳು ಸಾಗಬೇಕು. ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಒಂದು ಹೇಳಿದ್ದೇನೆ, ಕುರುಬ ಸಮುದಾಯಕ್ಕೆ ಯಾವ ಪಕ್ಷದ ಅನಿವಾರ್ಯತೆ ಇಲ್ಲ, ಯಾವ ಪಕ್ಷದ ಅನಿವಾರ್ಯತೆ ಇಲ್ಲ. ಆದ್ರೆ ಎಲ್ಲಾ ಪಕ್ಷಗಳಿಗೂ ಕೂಡ ಕುರುಬ ಸಮುದಾಯದ ಅವಶ್ಯಕತೆ ಖಂಡಿತ ಇದ್ದೇ ಇದೆ. ಅದನ್ನು ನಾವು ಮನಗಣಬೇಕು. ಇತ್ತು ಹಿಂಜರಿಕೆ ಇದ್ದಿದ್ದೆ, ಪ್ರತಿಯೊಬ್ಬರು ಇರುತ್ತೆ. ಹಿಂಜರಿಕೆ ಮಧ್ಯೆ ಕೂಡ ನಮ್ಮ ಎದುಗಾರಿಕೆ ತೋರಿಸ್ತಕ್ಕಂಥ ಸಂದರ್ಭ ಬಂದಾಗ ನಾವು ಖಂಡಿತ ತೋರಿಸಲೇಬೇಕು. ಆ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ರಾಜ್ಯಾಧ್ಯಕ್ಷರಿಗೆ ಹಿಡ್ಕೊಂಡು ನಮ್ಮ ಪಕ್ಷದ ಎಲ್ಲ ಮುಖಂಡರು ಪ್ರತಿ ಸಾರಿ ವಿನಂತಿ ಮಾಡ್ತಾರೆ, ಕನಿಷ್ಠ ಒಂದು ಲೋಕಸಭೆಗೆ 2 OBC ಕ್ಷೇತ್ರಗಳನ್ನ ತಾವು ಮೀಸಲಾಗಿಡಿ. 2ರಲ್ಲಂತೂ ಖಂಡಿತ ಒಂದೊಂದು ಕುರುಬ ಸಮುದಾಯ ಕೊಟ್ಟೆ ಕೊಡುತ್ತಾರೆ. 25 ಕನಿಷ್ಠ 25 ಜನ ಶಾಸಕರನ್ನ ಭಾರತೀಯ ಜನತಾ ಪಕ್ಷದಿಂದ ಮಾಡತಕ್ಕಂಥ ಯೋಜನೆಗಳನ್ನ ಇಲ್ಲಿ ಪ್ರಸನ್ನಾದಿಯಾಗಿ ನಾವೆಲ್ಲರೂ ಕೂಡ ನಾವು ಹೊಂದಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಗುರುತಿಸ್ತಕ್ಕಂಥ ಕೆಲಸ ಆಗಲಿ ಇವತ್ತು ನಮ್ಮ ಬಹಳ. ಯಾಕಂದ್ರೆ ನಮ್ಮ ಕುರುಬ ಸಮುದಾಯ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲವೂ ಸಹ ಕಳ್ಕೊಳ್ತಾ ಇದೆ. ಸಿದ್ದರಾಮಯ್ಯನವರು ನಾವು ರಾಜಕೀಯ ನಿವೃತ್ತಿ ಹೊಂದ್ತಾ ಇದ್ದೇನೆ, ಚುನಾವಣಾ ನಿವೃತ್ತಿ ಹೊಂದ್ತಾ ಇದ್ದೀನಿ ಅಂತ ಹೇಳಿರೋದ್ರಿಂದ ನಾವು ಈ ಸಮುದಾಯದಲ್ಲಿ ರಾಜಕಾರಣಿಗಳನ್ನ ಹುಟ್ಟು ಹಾಕುವಂತಹ ಕೆಲಸ ನಾವು ಹಿಂದೆ ಮಾಡಿಲ್ಲ. ಈಗಲೂ ಆ ಪ್ರಯತ್ನವನ್ನ ಮಾಡಬೇಕು. ಈ ವಿಚಾರವಾಗಿ ನೀವು ಕನಕ ಟಿವಿನಲ್ಲಿ ಮತ್ತು ಗುರುಬರ ಬಾಂಧವ್ಯದಲ್ಲಿ ಬಹಳಷ್ಟು ಸಾರಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ಒಂದು ಸಭೆನೂ ನಾವು ಮಾಡಿದ್ದೀವಿ. ಈ ಪ್ರಯತ್ನಗಳು ಸಾಗಬೇಕು. ಶರಣು ತಳಿಗೆರೆ ಅವರು ಹೇಳಿರುವಂತಹ ವಿಚಾರ ಬಹಳ ಖುಷಿಯಾಗಿರುವಂಥದ್ದು, ಬಹಳ ಅದ್ಭುತವಾಗಿರುವಂಥದ್ದು. ಇಂತಹ ಬೆಳವಣಿಗೆಗಳು ನಮ್ಮ ಸಮುದಾಯದಲ್ಲಿ ಆಗಬೇಕು. ಇಡೀ ಕುರುಬ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ವೋಟ್ ಬ್ಯಾಂಕ್ ಆಗಿರುವುದು ಕುರುಬ ಸಮುದಾಯ. ಸಿದ್ದರಾಮಯ್ಯನವರು JDS ಅಲ್ಲಿ ಇದ್ರೆ ಅಲ್ಲಿ ವೋಟ್ ಬ್ಯಾಂಕ್ ಆಗಿರುತ್ತೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಂದ್ರೆ ಅಲ್ಲಿ ವೋಟ್ ಬ್ಯಾಂಕ್ ಆಗಿದೆ. ಈ ಕಾರಣಕ್ಕೋಸ್ಕರವಾಗಿ ಕುರುಬರು ಕಾಂಗ್ರೆಸ್ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ರಾಜಕೀಯ ಪಕ್ಷಗಳು ತಿಳ್ಕೊಂಡಿದ್ದಾವೆ. ಇವತ್ತು ಕಾಂಗ್ರೆಸ್ ಪಕ್ಷವೂ ಸಹ ಕುರುಬರಿಗೆ ಇರುವಂತಹ ಜನಸಂಖ್ಯೆಯಲ್ಲಿ ನಾವು 25ರಿಂದ 30 ಅವಕಾಶಗಳನ್ನ ಕೊಡಬೇಕಾಗಿತ್ತು. ಕುರುಬ ಶಾಸಕರು 20ರಿಂದ 25 ಜನ ಆಗ್ಬೇಕಾಗಿತ್ತು. 4 ಜನ MP-ಗಳಿರ್ಬೇಕಾಗಿತ್ತು. ಇವತ್ತು ಆ ಅವಕಾಶಗಳು ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂತವರು 10 ಜನ, JDS ಇಂದ 2, BJP-ಯಿಂದ 2, ಒಟ್ಟು 14 ಜನ ಶಾಸಕರಿದ್ದೀವಿ. ಈಗ 2028ರ ಕತೆ ಏನು? 2028 ಇನ್ನು 2 ವರ್ಷ ಇದೆ. ಈ 2 ವರ್ಷಗಳಲ್ಲಿ ಕೊನೆಯ ಪಕ್ಷ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ? ಈಗ ಶರಣು ತಳಿಗೆರೆ ಅವರು ಹೇಳಿದ್ರಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿ ಆಗಿದ್ದೀನಿ, ನಾನೊಂದು ಪ್ರಯತ್ನ ಮಾಡ್ತೇನೆ, ಅವಕಾಶಗಳನ್ನ ಕೇಳ್ತೇವೆ, ಹೈಕಮಾಂಡ್ ಮುಂದೆ ನಾವು ಒತ್ತಡ ಏರ್ತೇವೆ. ಈ ವಿಚಾರ ಇದೆಲ್ಲ ಬಹಳ ಅದ್ಭುತವಾದಂಥದ್ದು, ಬಹಳ ಶ್ಲಾಘನೀಯ ವಿಚಾರ. ನಾವು ಈ ಪ್ರಯತ್ನಗಳನ್ನ ನಾವು ಮಾಡಬೇಕು. ನಮಗೆ ಆಪ್ಷನ್ ಇರುವುದು ಯಾವುದು? ಒಂದು ಕಾಂಗ್ರೆಸ್ ಇದೆ, ಒಂದು BJP ಇದೆ. BJP-ಯಿಂದ 25 ಜನಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ಸಿಂದ ಒಂದು 30-40 ಜನಕ್ಕೆ ಅವಕಾಶ ಕೊಟ್ಟರೆ ಕೊನೆಯ ಪಕ್ಷ 2028ಕ್ಕೆ ಕುರುಬ ಸಮುದಾಯದವರು ಒಂದು 20ರಿಂದ 25 ಜನ ಶಾಸಕರಾಗಬೇಕು ಅಂತ ಆಸೆ ಇರಲ್ವ ನಮಗೆ? ಈ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಇಲ್ಲಿ ರಾಜಕಾರಣ ಅನ್ನೋದು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಕ್ಷೇತ್ರವಾಗಿದೆ ಅಷ್ಟೇನೆ. ಇಲ್ಲಿ ರಾಜಕೀಯವಾಗಿ ನಾವು ಬೆಳೆಸಬೇಕು ಅನ್ನೋ ಇಚ್ಛಾಶಕ್ತಿ ಇದೆಯಲ್ಲ, ಅದು ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿಗಳಿಗೆ ಇರಬೇಕಾಗಿತ್ತು. ಇಡೀ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯಕ್ಕೆ ಆಯಾ ಜಿಲ್ಲೆಗಳಲ್ಲಿ ನಾಯಕರನ್ನ ಬೆಳೆಸುವಂತಹ ಕೆಲಸ ನಾವು ಮಾಡಲಿಲ್ಲ. ಅವರಿಗೆ ಉತ್ತೇಜನ ಕೊಡಲಿಲ್ಲ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಲಿಲ್ಲ. ಆ ಜಿಲ್ಲೆಗಳಲ್ಲಿ ಅಧಿಕಾರಕ್ಕೆ ಬಂದಾಗ, ಸರ್ಕಾರ ಬಂದಾಗ ಆ ಜಿಲ್ಲೆಗಳಲ್ಲಿ ಪ್ರಾತಿನಿಧ್ಯತೆ ಕೊಡಲಿಲ್ಲ. ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ ಆಗಿದ್ರು ಸಹ, 7.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಸಹ ಅವರ ಇದರಲ್ಲಿ ಇಟ್ಕೊಂಡು ಆ ಸಮುದಾಯಗಳಿಗೆ ಏನ್ ಬೇಕು ಅದನ್ನು ಮಾಡಲೇ ಇಲ್ಲ. ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ ಹೊರತು ನಮ್ಮ ಸಮುದಾಯದವರಿಗೆ ಅವಕಾಶ ಆಗಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಹೇಳ್ತಾ ಇರುವಂಥದ್ದು, ಈ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲೂ ಸಹ ಶೂನ್ಯದತ್ತ ನಾವು ಹೋಗ್ತಾ ಇದ್ದೀವಿ. ಶರಣು ತಳಿಗೆರೆ ಅವರು ಸಹ ನಾನು ಶಾಸಕರಾಗಬೇಕು ಅಂತ ಹೊರಟಿದ್ದಾರೆ. ಅವರು ಯಲಬುರ್ಗಾ ಕ್ಷೇತ್ರ ಇರ್ಬೋದು, KR ಪೇಟೆ ಕ್ಷೇತ್ರ ಇರ್ಬೋದು, 2 ಕ್ಷೇತ್ರಗಳಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಬಂದಿದೆ. ಖಚಿತವಾಗಿ ನಮಗೂ ಗೊತ್ತಿಲ್ಲ. ಇಲ್ಲಿ ಕೊಪ್ಪಳದ ಯಲಬುರ್ಗದಿಂದಲೂ ಅವರು ಸ್ಪರ್ಧೆ ಮಾಡಲಿಕ್ಕೆ ಅವರು ಒಲವನ್ನ ತೋರಿಸ್ತಾ ಇದ್ದಾರೆ. ಟಿಕೆಟ್ ಕೊಟ್ಟರೆ ಯಲಬುರ್ಗದಿಂದ BJP ಅಭ್ಯರ್ಥಿ ಆಗ್ತಾರೆ.
ಅಥವಾ ಅವ್ರು ಕೆ ಆರ್ ಪೇಟೆನಲ್ಲಿ ಅಭ್ಯರ್ಥಿ ಆಗ್ತಾರೆ, ಈ ವಿಚಾರಗಳು ನಮಗೆ ಗೊತ್ತಾಗ್ತಾ ಇದೆ. ಅವರು ಕನ್ಫರ್ಮೇಶನ್ ನಮ್ಗೆ ಮಾಡಬೇಕಾಗುತ್ತೆ. ನಮ್ಮವರು ಒಬ್ಬರು ಶಾಸಕರಾಗ್ತಾರೆ ಅಂತಂದಾಗ ಬಹಳಷ್ಟು ಖುಷಿ ಪಡಬೇಕು. ನಮ್ಮವರು ಸ್ಪರ್ಧೆ ಮಾಡ್ತಾರೆ ಅಂತಂದಾಗ ಅವರಿಗೆ ಭವಿಷ್ಯ ಏನಿದೆ, ಈ ವಿಚಾರಗಳನ್ನ ಈಗ ಬಿಜೆಪಿಯವರು 25 ಜನ ಎಚ್ಚರಿಕೆ ಸೀಟ್ ಕೊಡ್ತಾರೆ ಅಂತಂದಾಗ ಖುಷಿಯ ವಿಚಾರ ಅಲ್ಲ. ಕಳೆದ ಚುನಾವಣೆಯಲ್ಲಿ 7 ಸ್ಥಾನಗಳನ್ನ ಕೊಟ್ಟಿದ್ರು, 7 ಅವಕಾಶಗಳನ್ನ ಕೊಟ್ಟಿದ್ರು. 7 ಅವಕಾಶಗಳಲ್ಲಿ 2 ನಾವು ಪಾಸ್ ಮಾಡ್ಕೊಂಡಿದ್ವಿ. ದೊಡ್ಡನಗೌಡ ಪಾಟೀಲರು ಕುಷ್ಟಗಿಯಿಂದ ಗೆದ್ರು, ಬೆಂಗಳೂರು KR ಪುರಂನಿಂದ ಬೈಲ್ತಿ ಬಸವರಾಜ್ ಅವರು ಗೆದ್ರು, 2 ಸ್ಥಾನಗಳನ್ನ ಗೆದ್ರು. JDS ಇಂದ 2 ಗೆದ್ರು, ಹನೂರಿಂದ ಮಂಜುನಾಥ್ ಗೆದ್ರು, ಚಿಕ್ಕನಾಯಕನಹಳ್ಳಿಯಿಂದ ಸುರೇಶ್ ಬಾಬು ಗೆದ್ರು. ಉಳಿದಂತೆ 10 ಜನ ಶಾಸಕರು ಕಾಂಗ್ರೆಸ್ನಿಂದ ಗೆದ್ರು. 2.5 ವರ್ಷ ಆಗಿದೆ. 2.5 ವರ್ಷ ಆದರೂ ಸಹ ಈ ಸಮುದಾಯವನ್ನ ಮುನ್ನಡೆಸುವಂತಹ 2ನೇ ಹಂತದ ನಾಯಕರನ್ನ ನಾವು ಬೆಳೆಸಲೇ ಇಲ್ಲ. ಈ ಸ್ವಂತ ಪ್ರಯತ್ನದಿಂದ ಶರಣು ತಳಿಗೆರೆ ಅವರು ಸ್ವಂತ ಪ್ರಯತ್ನದಿಂದ ಅವರು ರಾಜಕೀಯವಾಗಿ ಗುರುತಿಸಿಕೊಂಡು ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಜೊತೆ ಆಪ್ತರಾಗಿದ್ದುಕೊಂಡು ಅವರು ಹಂತವಾಗಿ ಬಿಜೆಪಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರು ಸ್ಥಾನವನ್ನ ಗಳಿಸ್ಕೊಂಡಿದ್ದಾರೆ. ಇವೆಲ್ಲವೂ ಸಹ ಸಾಮಾನ್ಯ ವಿಚಾರ ಅಲ್ಲ. ಭಾರತೀಯ ಜನತಾ ಪಕ್ಷ ಜಗತ್ತಿನಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ, ಜಗತ್ತಿನಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ.